ಬಿಹಾರ ಚುನಾವಣೆಯಲ್ಲಿ ಎಲ್ಜೆಪಿ ಕಮಾಲ್ ಮಾಡಿದೆ. 28 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 19 ಕ್ಷೇತ್ರಗಳಲ್ಲಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚಿರಾಗ್ ಪಾಸ್ವಾನ್. ಅವರ ಪಕ್ಷಕ್ಕೆ ಜನ ಬಹುಪರಾಕ್ ಅಂದಿದ್ದಾರೆ. ಸ್ಪರ್ಧೆ ಮಾಡಿದ 29, ಅದರಲ್ಲಿ 19ರಲ್ಲಿ 28, ಅದರಲ್ಲಿ 19ರಲ್ಲಿ ಮುನ್ನಡೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. 28ರಲ್ಲಿ 19ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಗಮನಿಸ್ತಾ ಇದ್ದೀರಿ 202 ಸದ್ಯಕ್ಕೆ 202 ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಎನ್ಡಿಎ ಅಭ್ಯರ್ಥಿಗಳು. ಮಹಾಗಠಬಂಧನ್ನ ಸಂಖ್ಯೆ 34 ತಲುಪಿದೆ. ಇನ್ನು ಸ್ಕ್ರೀನ್ನ ಒಂದು ಬದಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಪ್ರತ್ಯೇಕ ಪಕ್ಷಗಳ ಸಾಧನೆಯನ್ನ ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆ ಕ್ಷೇತ್ರವಾರು ಗೆದ್ದ ಅಭ್ಯರ್ಥಿಗಳು ಯಾರು, ಸೋತ ಅಭ್ಯರ್ಥಿಗಳು ಯಾರು, ಹಾಗೆ ಅವರ ಪಕ್ಷ, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದೆ. ಬಿಹಾರ ಚುನಾವಣೆಯಲ್ಲಿ ಎಲ್ಜೆಪಿ ಕಮಾಲ್ ಮಾಡಿದೆ. 28 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 19 ಕ್ಷೇತ್ರಗಳಲ್ಲಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚಿರಾಗ್ ಪಾಸ್ವಾನ್. ಅವರ ಪಕ್ಷಕ್ಕೆ ಜನ ಬಹುಪರಾಕ್ ಅಂದಿದ್ದಾರೆ. ಸ್ಪರ್ಧೆ ಮಾಡಿದ 29, ಅದರಲ್ಲಿ 19ರಲ್ಲಿ 28, ಅದರಲ್ಲಿ 19ರಲ್ಲಿ ಮುನ್ನಡೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. 28ರಲ್ಲಿ 19ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಗಮನಿಸ್ತಾ ಇದ್ದೀರಿ 202 ಸದ್ಯಕ್ಕೆ 202 ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಎನ್ಡಿಎ ಅಭ್ಯರ್ಥಿಗಳು. ಮಹಾಗಠಬಂಧನ್ನ ಸಂಖ್ಯೆ 34 ತಲುಪಿದೆ. ಇನ್ನು ಸ್ಕ್ರೀನ್ನ ಒಂದು ಬದಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಪ್ರತ್ಯೇಕ ಪಕ್ಷಗಳ ಸಾಧನೆಯನ್ನ ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆ ಕ್ಷೇತ್ರವಾರು ಗೆದ್ದ ಅಭ್ಯರ್ಥಿಗಳು ಯಾರು, ಸೋತ ಅಭ್ಯರ್ಥಿಗಳು ಯಾರು, ಹಾಗೆ ಅವರ ಪಕ್ಷ, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದೆ. ಬಿಹಾರ ಚುನಾವಣೆಯಲ್ಲಿ ಎಲ್ಜೆಪಿ ಕಮಾಲ್ ಮಾಡಿದೆ. 28 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 19 ಕ್ಷೇತ್ರಗಳಲ್ಲಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚಿರಾಗ್ ಪಾಸ್ವಾನ್. ಅವರ ಪಕ್ಷಕ್ಕೆ ಜನ ಬಹುಪರಾಕ್ ಅಂದಿದ್ದಾರೆ. ಸ್ಪರ್ಧೆ ಮಾಡಿದ 29, ಅದರಲ್ಲಿ 19ರಲ್ಲಿ 28, ಅದರಲ್ಲಿ 19ರಲ್ಲಿ ಮುನ್ನಡೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. 28ರಲ್ಲಿ 19ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಗಮನಿಸ್ತಾ ಇದ್ದೀರಿ 202 ಸದ್ಯಕ್ಕೆ 202 ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಎನ್ಡಿಎ ಅಭ್ಯರ್ಥಿಗಳು. ಮಹಾಗಠಬಂಧನ್ನ ಸಂಖ್ಯೆ 34 ತಲುಪಿದೆ.
ಇನ್ನು ಸ್ಕ್ರೀನ್ನ ಒಂದು ಬದಿಯಲ್ಲಿ NDA ಮೈತ್ರಿಕೂಟದ ಪ್ರತ್ಯೇಕ ಪಕ್ಷಗಳ ಸಾಧನೆಯನ್ನ ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆ ಕ್ಷೇತ್ರವಾರು ಗೆದ್ದ ಅಭ್ಯರ್ಥಿಗಳು ಯಾರು, ಸೋತ ಅಭ್ಯರ್ಥಿಗಳು ಯಾರು, ಹಾಗೆ ಅವರ ಪಕ್ಷ, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಬಿಹಾರ ಚುನಾವಣೆಯಲ್ಲಿ LJP ಕಮಾಲ್ ಮಾಡಿದೆ. 28 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 19 ಕ್ಷೇತ್ರಗಳಲ್ಲಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚಿರಾಗ್ ಪಾಸ್ವಾನ್. ಅವ್ರ ಪಕ್ಷಕ್ಕೆ ಜನ ಬಹುಪರ ಕಂದಿದ್ದಾರೆ. ಸ್ಪರ್ಧೆ ಮಾಡಿದ 29, ಅದರಲ್ಲಿ 19ರಲ್ಲಿ 28, ಅದರಲ್ಲಿ 19ರಲ್ಲಿ ಮುನ್ನಡೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. 28ರಲ್ಲಿ 19ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಗಮನಿಸ್ತಾ ಇದ್ದೀರಿ 202 ಸದ್ಯಕ್ಕೆ 202 ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ NDA ಅಭ್ಯರ್ಥಿಗಳು. ಮಹಾಗಠಬಂಧನ್ನ ಸಂಖ್ಯೆ 34 ತಲುಪಿದೆ. ಇನ್ನು ಸ್ಕ್ರೀನ್ನ ಒಂದು ಬದಿಯಲ್ಲಿ NDA ಮೈತ್ರಿಕೂಟದ ಪ್ರತ್ಯೇಕ ಪಕ್ಷಗಳ ಸಾಧನೆಯನ್ನ ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆ ಕ್ಷೇತ್ರವಾರು ಗೆದ್ದ ಅಭ್ಯರ್ಥಿಗಳು ಯಾರು, ಸೋತ ಅಭ್ಯರ್ಥಿಗಳು ಯಾರು, ಹಾಗೆ ಅವರ ಪಕ್ಷ, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಬಿಹಾರ ಚುನಾವಣೆಯಲ್ಲಿ LJP ಕಮಾಲ್ ಮಾಡಿದೆ. 28 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 19 ಕ್ಷೇತ್ರಗಳಲ್ಲಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚಿರಾಗ್ ಪಾಸ್ವಾನ್. ಅವ್ರ ಪಕ್ಷಕ್ಕೆ ಜನ ಬಹುಪರ ಕಂದಿದ್ದಾರೆ. ಸ್ಪರ್ಧೆ ಮಾಡಿದ 29, ಅದರಲ್ಲಿ 19ರಲ್ಲಿ 28, ಅದರಲ್ಲಿ 19ರಲ್ಲಿ ಮುನ್ನಡೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. 28ರಲ್ಲಿ 19ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಗಮನಿಸ್ತಾ ಇದ್ದೀರಿ 202 ಸದ್ಯಕ್ಕೆ 202 ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ NDA ಅಭ್ಯರ್ಥಿಗಳು. ಮಹಾಗಠಬಂಧನ್ನ ಸಂಖ್ಯೆ 34 ತಲುಪಿದೆ. ಇನ್ನು ಸ್ಕ್ರೀನ್ನ ಒಂದು ಬದಿಯಲ್ಲಿ NDA ಮೈತ್ರಿಕೂಟದ ಪ್ರತ್ಯೇಕ ಪಕ್ಷಗಳ ಸಾಧನೆಯನ್ನ ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆ ಕ್ಷೇತ್ರವಾರು ಗೆದ್ದ ಅಭ್ಯರ್ಥಿಗಳು ಯಾರು, ಸೋತ ಅಭ್ಯರ್ಥಿಗಳು ಯಾರು, ಹಾಗೆ ಅವರ ಪಕ್ಷ, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಬಿಹಾರ ಚುನಾವಣೆಯಲ್ಲಿ LJP ಕಮಾಲ್ ಮಾಡಿದೆ. 28 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 19 ಕ್ಷೇತ್ರಗಳಲ್ಲಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚಿರಾಗ್ ಪಾಸ್ವಾನ್. ಅವ್ರ ಪಕ್ಷಕ್ಕೆ ಜನ ಬಹುಪರ ಕಂದಿದ್ದಾರೆ. ಸ್ಪರ್ಧೆ ಮಾಡಿದ 29, ಅದರಲ್ಲಿ 19ರಲ್ಲಿ 28, ಅದರಲ್ಲಿ 19ರಲ್ಲಿ ಮುನ್ನಡೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. 28ರಲ್ಲಿ 19ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ.
ಗಮನಿಸ್ತಾ ಇದ್ದೀರಿ 202 ಸದ್ಯಕ್ಕೆ 202 ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ NDA ಅಭ್ಯರ್ಥಿಗಳು. ಮಹಾಗಠಬಂಧನ್ನ ಸಂಖ್ಯೆ 34 ತಲುಪಿದೆ. ಇನ್ನು ಸ್ಕ್ರೀನ್ನ ಒಂದು ಬದಿಯಲ್ಲಿ NDA ಮೈತ್ರಿಕೂಟದ ಪ್ರತ್ಯೇಕ ಪಕ್ಷಗಳ ಸಾಧನೆಯನ್ನ ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆ ಕ್ಷೇತ್ರವಾರು ಗೆದ್ದ ಅಭ್ಯರ್ಥಿಗಳು ಯಾರು, ಸೋತ ಅಭ್ಯರ್ಥಿಗಳು ಯಾರು, ಹಾಗೆ ಅವರ ಪಕ್ಷ, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ.